ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮಗೆ ತುಂಬಾ ಹೇರ್ ಫಾಲ್ ಆಗ್ತಿದೆಯಾ? ನಿಮ್ಮ ತಲೆನಲ್ಲಿ ತುಂಬಾ ವೈಟ್ ಹೇರ್ಸ್ ಕಾಣಿಸ್ತಿದಾವಾ? ನೀವು ಏನೆಲ್ಲ ರೆಮಿಡೀಸ್ನ ಟ್ರೈ ಮಾಡಿದರೂ ಕೂಡ ನಿಮಗೆ ಲಾಂಗ್ ಹೇರ್ಸ್ ಬೆಳೀತಾ ಇಲ್ವಾ? ಕೂದಲು ಉದ್ದ ಇದ್ದರೂ ಕೂಡ ತುಂಬಾ ತೆಳ್ಳಗಿದ್ದಾವೆ, ದಪ್ಪ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ, ಆದ್ರೂ ದಪ್ಪ ಆಗ್ತಿಲ್ಲ ಅಂತ ಹೇಳ್ತಾ ಇರೋರಿಗೆಲ್ರಿಗೂ ಕೂಡ ನಾನು ಒಂದು ಒಳ್ಳೆ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಮಿಡಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಉತ್ತಮ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗಿದ್ದರೆ ಈ ರೆಮಿಡಿನ ಮಾಡೋದಕ್ಕೆ ನಾನು ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಗೋರಂಟಿ ಸೊಪ್ಪು ಅಂತಾರೆ, ಮತ್ತು ಒಂದು 15ರಿಂದ 20 ದಾಸವಾಳದ ಎಲೆ ಹಾಗೂ ಒಂದು ಕಟ್ಟಿನಷ್ಟು ಕರಿಬೇವು, ಮತ್ತು ಇದು ಆಲೋವೆರಾ ಇದ್ದರೆ ತೊಗೋಬೋದು, ಇಲ್ಲಾಂದರೆ ಜೆಲ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಒಂದು ಅರ್ಧ ಬೌಲ್ ಮೊಸರು ತೊಗೊಂಡಿದ್ದೀನಿ, ಮತ್ತು 1-1.5-2 ಸ್ಪೂನ್ನಷ್ಟು ಟೀ ಪುಡಿ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 5-6 ಲವಂಗ, 1 ಟೀ ಸ್ಪೂನ್ ಮೆಂತ್ಯ ಕಾಳು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಒಂದು ಜಾರಿಗೆ ಹಾಕ್ಕೋತಾ ಇದ್ದೀನಿ. ಇದು ಗೋರಂಟಿ ಸೊಪ್ಪು ಅಂದರೆ ಮೆಹಂದಿ ಸೊಪ್ಪು. ಇದನ್ನು ಮನೆ ಹತ್ತಿರ ಕೂಡ ಈ ಗಿಡನ ಬೆಳೆಸಿ ನಾವು ಯೂಸ್ ಮಾಡ್ಕೋಬೋದು. ಮತ್ತು ದಾಸವಾಳದ ಎಲೆಗಳು ಎಲ್ಲರ ಮನೆ ಹತ್ರನೂ ಸಿಗುತ್ತೆ, ಹೂಗಳು ಕೂಡ ಸಿಗ್ತವೆ. ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳು ಇವೆಲ್ಲ ನೋಡಿ. ಆಲೋವೆರಾ ಕೂಡ ಅಷ್ಟೇ, ಮತ್ತು ಮೊಸರು. ನಾವು ಡೈಲಿ ಆಹಾರಕ್ಕಾಗಿ ಈ ಮೊಸರನ್ನ ಯೂಸ್ ಮಾಡ್ತೀವಿ. ಎಲ್ಲರೂ ಕೂಡ ಡೈಲಿ ಟೀ ಕುಡಿತೀವಿ, ಮತ್ತು ಹುಣಸೆಹಣ್ಣು ಕೂಡ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಲವಂಗನೂ ಅಷ್ಟೇ, ಮೆಂತ್ಯಕಾಳು ಅಷ್ಟೇ. ಇವೆಲ್ಲವೂ ನಾವು ಮನೆಯಲ್ಲಿ ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳಾಗಿರೋದ್ರಿಂದ ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ. ಇವೆಲ್ಲವನ್ನು ಕೂಡ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಆಗಬೇಕು ಎಲ್ಲದೂ ಕೂಡ. ಇವಾಗ ಈ ಪೇಸ್ಟನ್ನ ನಾನು ತೆಗೆದುಬಿಟ್ಟು ಒಂದು ಕಂಟೈನರಲ್ಲಿ ಹಾಕ್ಕೋತಾ ಇದ್ದೀನಿ. ನಾವು ಇದನ್ನು ರುಬ್ಬಿದ ತಕ್ಷಣವೇ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಎಲ್ಲದ ರೆಮಿಡಿನೂ ಕೂಡ ನೈಟಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿಬಿಟ್ಟು ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಈ ಥರ ಆಗಿರುತ್ತೆ. ಇದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಯಾವ ಥರ ತಲೆಗೆ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದೊಂದೇ ಲೇಯರ್ ಕೂದಲನ್ನ ತಗೊಂಡು ಅದು ನೀಟಾಗಿ ತಲೆಯ ಬುಡಕ್ಕೆ, ಸ್ಕ್ಯಾಲ್ಪಿಗೆ ಅಪ್ಲೈ ಆಗಬೇಕು. ಆ ಥರ ನೀಟಾಗಿ ಹಚ್ಕೋಬೇಕು. ಅದರಿಂದ ನಮ್ಮ ಕೂದಲು ದೃಢವಾಗಿರ್ತವೆ, ಫಾಲ್ ಆಗೋದಿಲ್ಲ, ಬೀಳೋದಿಲ್ಲ. ನೋಡಿ, ಈ ಥರ ಅಪ್ಲೈ ಮಾಡ್ಕೋಬೇಕು. ಕೈಯಲ್ಲೇ ಅಪ್ಲೈ ಮಾಡಿಕೊಂಡ್ರೆ ಅದು ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಈ ರೆಮಿಡಿನ ನಾನು ಯೂಸ್ ಮಾಡಿಬಿಟ್ಟು ಬೆಸ್ಟ್ ರಿಸಲ್ಟ್ನ ಕಂಡುಕೊಂಡಿದ್ದೀನಿ. ಅಂದರೆ ನನಗೆ ಕೂದಲೇ ಇರಲಿಲ್ಲ. ಎಷ್ಟಪ್ಪ ಅಂದರೆ ಹಿಂಗೆ ಹಿಡಿದ್ರೆ ಒಂದು ಕಿರು ಬೆರಳಷ್ಟು ಹಾಕ್ತಾಯಿದ್ವು ಕೂದಲು. ನಾನು ಇದನ್ನು ಸತತವಾಗಿ ಒಂದು 6 ತಿಂಗಳು ಹಚ್ಚಿರೋದ್ರಿಂದ ನನ್ನ ತಲೆ ಕೂದಲು ಇಷ್ಟು ಬೆಳೆದಿದ್ದಾವೆ ನೋಡಿ. ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.